ಹಿಂದ್ ಮನೆಗೆ ದ್ರೋಹ ಬಗ್ಗೆಯೋ ನಾಯಿ ಇದು. ಥ! ನಾಯಿ. ಈ ನಾಯಿ ಯಾವತ್ತು ಕುಡಿದೇ ಇರೋದು ಅವನ ಜೊತೆ ಕುಡ್ದಿದ್ದಾನೆ. ಕುಡಿದ ಅಮಲಲ್ಲಿ ಹಳೆ ದ್ವೇಷ ಸಾಧಿಸಿ ಅವನ್ನ ಹೊಡೆದು ಕೊಂದಿದ್ದಾನೆ. ನಮ್ಮನ್ನ ಲಬ್ಸಕ್ಕೆ ಇವನೇ ಅವನ ಫ್ಯಾನಿಗೆ ನೇಣು ಹಾಕಿದ್ದಾನೆ. ಇವನು ನಿನ್ ತಮ್ಮನ್ನ ಕೊಂದಿದ್ದಾನೆ. ಮುತ್ತು, ನಿನ್ ತಮ್ಮ ಬೈರನ್ನ ಕೊಂದಿದ್ದಾನೆ. ನನ್ನ ಮಗ ಬೈರನ್ನ ಕೊಂದಿದ್ದಾನೆ. ಮುತ್ತು, ನನ್ನ ಮಗ ಬೈರನ್ನ ಕೊಂದಿದ್ದಾನೆ. ಮುತ್ತು, ಇವನ್ನ ಬಿಡಬೇಡ, ಇವನ್ನ ಬಿಡಬೇಡ. ಈಗಿಂದೀಗ್ಲೇ ಪೊಲೀಸ್ ಅವ್ರನ್ನ ಕರೆಸಿ ಒಂದು ಒಳಗಡೆ ಹಾಕ್ಸು. ಇಲ್ಲ ಮುತ್ತು, ಇವನ್ನ ಒಳಗಡೆ ಹಾಕ್ಸು. ಮುತ್ತು, ಅಮ್ಮ ಅಮ್ಮ, ನಾನು ಯಾಕೆ ಬೈರನ್ ಕೊಂದು? ಅವನ ಜೊತೆ ಕುಡ್ದಿದ್ ನಿಜ, ಅವನ ಜೊತೆ ಕುಡ್ದಿದ್ ನಿಜ. ಅವನು ಕೊನೆ ಸರಿ ಕುಡಿತಾ ಇದ್ದೀನಿ ಷಣ್ಮುಗ, ಕಂಪನಿ ಕೊಡು ಅಂತ ಕೇಳ್ದ, ಕುಡ್ದಿದ್ ನಿಜ. ಆದ್ರೆ ಖುಷಿ ಖುಷಿಯಾಗಿ ಕುಡಿತಾ ಇದ್ವು ಅಮ್ಮ. ತಮಾಷೆ ತಮಾಷೆ ಮಾಡ್ಕೊಂಡು ಏನು ಗಲಾಟೆನೇ ಆಗಿಲ್ಲಮ್ಮ. ತಮಾಷೆ ಅಮ್ಮ, ನೀವು ನೋಡಿದ್ರೆ ನನ್ನ ಮೇಲೆ ಕೊಲೆ. ನನ್ನ ತಮ್ಮ ಹೌದಮ್ಮ, ಸಣ್ಣ ಪುಟ್ಟ ಜಗಳ ಆಡ್ತಾ ಇದ್ವಿ, ಏನೋ ಮನಸ್ತಾಪಗಳು, ಒಂದೇ ವಯಸ್ಸಿ ಅಷ್ಟೇ. ಕೊಲೆ ಮಾಡೋದು ಉದ್ದೇಶ ಏನಿದೆಯಮ್ಮ? ಯಾಕೆ ಈ ತರ ನನ್ನ ಮೇಲೆ ಅಪರಾಧ ಹೊರಿಸ್ತಾ ಇದ್ದಾರೆ? ನಾಯಿದೆ, ಅದು ನಿಯತಿ ನಾಯಿಗಳು. ನಾನು ಯಾಕೆ ನಂಬೇಡ ಮುತ್ತು, ನೀನು ಅವನ್ನ ನಂಬೇಡ. ಇವನೇ ಕೊಲೆ ಮಾಡಿರೋದು, ಇವನೇ ಕೊಲೆ ಮಾಡಿರೋದು ನಿನ್ ತಮ್ಮನ್ನ. ಇಂಥ ವಿಶ್ವಾಸ ದ್ರೋಹಿಗೆ ನಮ್ಮನೆ ಜಾಗ ಕೊಟ್ಟು ನನ್ನ ಮಗನಿಗೆ ಕಳ್ಕೊಂಡೆ. ಮೊದಲು ಪೋಸ್ಟ್ ಮಾರ್ಟಮ್ ಆಗಲಿ, ರಿಪೋರ್ಟ್ ಬಂದಮೇಲೆ ಅದು ಆತ್ಮಹತ್ಯೆನ ಕೊಲೆನ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು ಚಿಕ್ಕಮ್ಮ. ನನ್ನ ಮಗನ ಕೊಯ್ತಾರ, ನನ್ನ ಮಗನ ಕೊಯ್ತಾರ. ಅಮ್ಮ, ಚಿಕ್ಕ ವಯಸ್ಸಲ್ಲಿ ಮೂಲೆಯಲ್ಲಿ ಕೂತಿ ಊಟ ಹಾಕ್ತಿದ್ರಲ್ಲ, ನೆನ್ಪಿದ್ಯಾ? ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತಿದ್ದೆ. ನಮ್ಮ ಅಪ್ಪ ಯಾವಾಗ್ಲೂ ಹೇಳೋಳು, ದೊಡ್ಡ ಮನೆ ಊಟ ಆಗ್ತದೆ ಕಣೋ, ಆ ಮನೆಗೆ ಏನು ತಪ್ಪ ಮಾಡಬೇಡ. ಅವತ್ತಿಂದ ಈ ಮನೆ ಒಂದು ಕಷ್ಟ ಅಂದ್ರೆ ಅದು ನನ್ನ ಕಷ್ಟ. ನಾನು ಯಾಕಮ್ಮ ಕೊಲೆ? ಅಮ್ಮ, ನಾನೇನು ಹೇಳಿದ್ರು ನೀವು ನಂಬಲ್ಲ. ನನಗೆ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ, ನನ್ನ ಪ್ರಾಣಕ್ಕಿಂತ ಪ್ರೀತಿ ಮಾಡ್ತೀನಿ, ಬೆಳ್ಳಿಲ್ಲ. ಅವಳ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಕೊಲೆ ಮಾಡಿಲ್ಲ. ಕೊಲೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಒಂದಣ್ಣು ಅವನು ಕೊಲೆ ಆಗಿದ್ದಾನೆ ಅಂತ ಹೇಳಿದ್ರೆ ಅದು ನಾನೇ ಮಾಡಿದ್ದೀನಿ ಅಂತ ನೀವು ನಂಬಿದ್ರೆ, ಈ ನಾಯಿನ ಏನ್ ಬೇಕು ಮಾಡಿ ಸಿದ್ಧವಾಗಿದೆ.
ಹೇಳಿದಾಳೆ. ನನ್ಗೆ ಗೊತ್ತು ಕೂಡ ನೀನೇನು ತಪ್ಪು ಮಾಡಿಲ್ಲ ಅಂತ. ಅಮ್ಮ ಗೊತ್ತು, ಸಮಾಧಾನ ಮಾಡ್ಕೊಳ್ಳೋ. ನನಗೆ ಗೊತ್ತು ನೀನೇನು ತಪ್ಪು ಮಾಡಿಲ್ಲ ಅಂತ. ಅವ್ರೇನು ದುಃಖದಲ್ಲಿ ಹಾಗೆ ಹೇಳ್ತಿದ್ದಾರೆ ಕೊಡ ಅಷ್ಟೇ. ಆಮೇಲೆ ಬಯಸದಾರ್ಗೂ ತಮ್ಮ ಬೇಜಾರು ಮಾಡ್ಕೊಬೇಡ ಕಣ. ಚಿಕ್ಕಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಪಾಪ ಅವ್ರ ಮಗನ ಕಳ್ಕೊಂಡಿರೋ ದುಃಖದಲ್ಲಿ ಹಾಗೆಲ್ಲ ಮಾತಾಡಿದ್ದಾರೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ. ಮಗನ್ ಕಳ್ಕೊಂಡಿದ್ದಾರೆ, ಅವ್ರ ಮನ್ಸು ಹಾಗೇನೆ ಎಷ್ಟಾಗದಾಗಿರುತ್ತೆ. ನನಗೆ ಅರ್ಥ ಆಗುತ್ತೆ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಅದು ಯಾವತ್ತೂ ಇಲ್ದವನು ಅವನ ಜೊತೆ ಕುಡ್ದೆ, ಅವನ ಸಹಾಯಕ್ಕೆ ಮುಂಚೆ ಅವನ ಜೊತೆ ನಾನೇ ಇದ್ದೆ. ಸಹಜವಾಗಿ ಈ ಥರ ಅನುಮಾನ ಬರುತ್ತೆ. ಅಮ್ಮ ತಾನೇ ಹೊಡೆದಿದ್ದು ಬಡ್ದಿದ್ದು. ಪರವಾಗಿಲ್ಲ, ಮತ್ತು ಪರವಾಗಿಲ್ಲ. ಮುತ್ತಣ್ಣ, ವಿಷಯ ಈಗ ತಾನೇ ಗೊತ್ತಾಯ್ತು. ತುಂಬಾ ಬೇಜಾರಾಯ್ತಪ್ಪ. ಬೈರ ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ಟ? ಈ ಮನೆಯಲ್ಲಿ ಅವ್ನು ಏನು ಕಮ್ಮಿ ಆಗಿತ್ತು? ಏನಕ್ಕೆ ಹಿಂಗೆ ಮಾಡ್ಕೊಂಡ? ಗೊತ್ತಿಲ್ಲ ಕೊಟ್ರೆ, ನಮಗೂ ಅದೇ ಪ್ರಶ್ನೆ ಆಗಿದೆ. ನೀವು ನಮ್ಮ ಸಮಾಧಾನಕ್ಕೆ ಏನಾದರೂ ಹೇಳಲೇಬೇಕು. ಪಾಪ ಮನೆ ವಿಷಯನ ಊರಿಗೆಲ್ಲ ಟಾಮ್ ಮಾಡಿ ಸಾರಕ್ಕಾಗುತ್ತಾ? ದೊಡ್ಡ ಮನುಷ್ಯರ ಮನೇಲಿ ಈ ಥರ ಏನಾದರೂ ಒಂದು ಕಿರುಕುಳ ಇದ್ದೇ ಇರುತ್ತೆ. ಬದುಕೋ ಯೋಗ ಇರಲಿಲ್ಲ, ಆಯಸ್ ಮುಗಿದಿತ್ತು, ಹೊಂಟೋದ. ಈಗ ಬಾಡಿ ಎಲ್ಲೈತೆ? ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ತಗೊಂಡೋಗಿದ್ದಾರೆ. ಸರಿ ಮುತ್ತಣ್ಣ, ನಾನು ಆಸ್ಪತ್ರೆಗೆ ಹೋಗ್ತೀನಿ. ಬೇಗ ನೀವು ಅಲ್ಲಿಗೆ ಬನ್ನಿ. ಹೇಳಿ ಇನ್ಸ್ಪೆಕ್ಟರ್. ಮುತ್ತು ಸರ್, ಆಸ್ಪತ್ರೆಗೆ ಬಂದ್ಬಿಡಿ. ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಹಾಗೆ ಬರ್ತಾ ಷಣ್ಮುಗ ಅವನ ಜೊತೆ ಕರ್ಕೊಬನ್ನಿ. ಯಾಕೆಂದ್ರೆ ಕೊನೆ ಸಾರಿ ಭೈರವ್ರನ್ನ ನೋಡಿದ್ದು ಷಣ್ಮುಖ ಅವರೇ. ಸರಿ ಇನ್ಸ್ಪೆಕ್ಟರ್, ಈಗಲೇ ಹೊರಡ್ತೀವಿ. ಓಕೆ. ಏನಂತ ಮುಂತು? ನೀನು ಸ್ಟೇಟ್ಮೆಂಟ್ ಬೇಕಂತ ಕಣೋ. ಹಾಸ್ಪಿಟಲ್ ಇದ್ದಾರೆ, ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಶರ್ಮಿಳಾ ಬಂದೆ ಅಣ್ಣ. ಶರ್ಮಿಳಾ, ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ ಬಾಡಿ ತಗೊಂಡು ಹೊರಟ ಮೇಲೆ ನಾನು ಕಾಲ್ ಮಾಡ್ತೀನಿ. ಚಿಕ್ಕಮ್ಮನ ಕರ್ಕೊಂಡು ಬಾ. ಈ ವಯಸ್ಸಲ್ಲಿ ನನ್ನ ಪುತ್ರ ಶೋಕಕ್ಕೆ ತಳ್ಬಿಟ್ಟು ಹೊಟ್ಟೋದ್ನಲ್ಲಮ್ಮ. ಅಮ್ಮ ಅಮ್ಮ, ನಾವೆಷ್ಟೇ ಹತ್ರ ನಮ್ಮ ಬೈರ ವಾಪಸ್ ಬರಲ್ಲ ಅಮ್ಮ. ಅದು ನಿಜ ಅಂತ ಇಷ್ಟು ಬೇಗ ನನ್ನ ಕಳ್ಳು ಒಪ್ಕೊಳ್ಳಲ್ಲ ಶರ್ಮಿಳಾ. ಭೈರ ಯಾಕೆ ಈ ರೀತಿ ಸೂಸೈಡ್ ಮಾಡ್ಕೊಂಡ ಅಂತ ಎಷ್ಟು ಯೋಚನೆ ಮಾಡಿದ್ರು ಅರ್ಥ ಆಗ್ತಿಲ್ಲ ಅಮ್ಮ. ಭೈರಣ್ಣ ನಿನ್ನೆ ತಾನೇ ಚೆನ್ನಾಗಿದ್ದ, ಇನ್ಮೇಲೆ ಕುಡಿಯಲ್ಲ ಅಂತ ಅಮ್ಮನ ಮೇಲೆ ಆಣೆ ಕೂಡ ಮಾಡಿದ್ದ. ರಾತ್ರಿ ಆತ್ಮಹತ್ಯೆ ಮಾಡ್ಕೋತಾನೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ನಂಬೋದೇನು ಬಂತು? ಆ ಷಣ್ಮುಗನೇ ಕೊಲೆ ಮಾಡಿರೋದು. ಅತ್ತೆ,
ಷಣ್ಮುಗಣ್ಣ ಅಂತ ಕೆಲಸ ಮಾಡೋರಲ್ಲ. ಅವನ್ನ ವಹಿಸ್ಕೊಂಡು ಮಾತಾಡ್ಬೇಡ ನೀನು. ನೀನು ಅವನನ್ನ ಇವತ್ತಿಂದ ನೋಡ್ತಾ ಇದೀಯಾ? ನಾನು ಅವನನ್ನ ಬಹಳ ದಿವಸಗಳಿಂದ ನೋಡ್ತಾ ಇದ್ದೀನಿ. ಅವನು ಹಾಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋನಲ್ಲ ಅಮ್ಮ. ಅವನಿಗೆ ಏನಾಗಿತ್ತು, ಅವ್ನು ಯಾಕೆ ಹೀಗೆ ಮಾಡ್ಕೊಂಡ ಅಂತ ನಾವು ತಿಳ್ಕೊಳ್ಳೇಬೇಕಮ್ಮ, ತಿಳ್ಕೊಳ್ಳೇಬೇಕು. ನೀನು ಹೇಳೋದು ಸರಿ ಶರ್ಮಿಳಾ. ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯು ಅಂತ ಹೇಳಿ ಅಲ್ಲ, ಬದುಕಿ ಬಾಳ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದವನು. ಅವನ ಸಾವಿನ ಹಿಂದೆ ಏನು ರಹಸ್ಯ ಇದೆ, ಅದಕ್ಕೆ ಕಾರಣ ಷಣ್ಮುಗನೇ ಅಂತ ನನ್ಗನ್ನಿಸ್ತಿದೆ. ಬೈರನ್ ಸಾವಿನ ಬಗ್ಗೆ ಯಾರಿಗೆ ಏನೇ ಗೊತ್ತಿದ್ರು ನನಗೆ ಹೇಳಬೇಕು. ಆ ಷಣ್ಮುಗನ್ನ ಬಿಟ್ಟು ಮಿಕ್ಕಿದವ್ರೆಲ್ಲರೂ ಎಲ್ಲಿದ್ರಿ ಅಂತ ನನಗೆ ಗೊತ್ತಾಗಬೇಕು. ನಾನು ಮುತ್ತು ಮಾವ ನಮ್ಮ ರೂಮಲ್ಲಿ ಇದ್ವಿ ಅತ್ತೆ. ನಾನು ನನ್ನ ರೂಮಲ್ಲೇ ಇದ್ದೆ ಅಮ್ಮ. ನೀನೇ ಬಂದಿದ್ಯಲ್ಲ ವಿಕ್ಸ್ ಬೇಕು ಅಂತ. ನೀನು ಅಂಜಲಿ? ನಾನು ಎಲ್ಲಿಗೆ ಹೋಗ್ಲಿ ಅಮ್ಮ, ನನ್ನ ರೂಮಲ್ಲೇ ಇದ್ದೆ. ಬೈರನ್ ಸಾವಿಗೆ ಕಾರಣ ಯಾರು ಅಂತ ಈಗಲೇ ಹೇಳಿದ್ರೆ ಸರಿ. ಮುಂದೆ ನನಗೆ ಗೊತ್ತಾದ್ರೆ ಅದು ಯಾರೇ ಆಗಿರ್ಲಿ, ನಾನಂತೂ ಸುಮ್ಮನೆ ಇರಲ್ಲ. ಅಮ್ಮ, ನೀನೊಂದು ವಿಷಯ ಅಬ್ಸರ್ವ್ ಮಾಡ್ತೀಯಾ? ಬೈರನ್ ಸಾವಿಗೆ ಯಾರು ಕಾರಣ ಅಂತ ಒಂದಲ್ಲ ಒಂದಿನ ನನಗೆ ಗೊತ್ತಾಗತ್ತೆ ಅಂತ ನೀನು ಹೇಳಿದಾಗ ಅಂಜಲಿ ಬೆಳ್ಳಿ ಕಡೆ ನೋಡಿದ್ಲು. ಆ ಬೆಳ್ಳಿ ಏನು ಹೇಳ್ಬೇಡ ಅಂತ ಕಣ್ಣಲ್ಲೇ ಸನ್ನೆ ಮಾಡಿದ್ಲು. ಅಮ್ಮ, ನನ್ಗನ್ಸ್ತಿದೆ ಅವರಿಬ್ರು ಸೇರ್ಕೊಂಡು ಏನೋ ಪಿತೂರಿ ಮಾಡಿದ್ದಾರೆ. ಬೈರನ್ ಸಾವಿಗೆ ಅವರಿಬ್ರೇ ಕಾರಣ ಅನಿಸ್ತಿದೆ. ನೀನೊಂದು ಕೆಲಸ ಮಾಡು ಶರ್ಮಿಳಾ, ಬೆಳ್ಳಿನ ಈ ವಿಷಯದ ಬಗ್ಗೆ ಏನು ಕೇಳಬೇಡ. ಅಂಜಲಿನ ಸಪ್ರೇಟಾಗಿ ಕರ್ಕೊಂಡು ಬಾ. ಸರಿಮ್ಮ. ಏನಮ್ಮ ಬರಕ್ಕೆ ಹೇಳಿದ್ರಂತಲ್ಲ? ನಾನು ನಿನಗೆ ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಅಮ್ಮ, ನಾನು ಇವಾಗ ಏನು ಮಾಡಿದೆ ಅಂತ ಹೀಗೆ ಕೇಳ್ತಿದ್ದೀರಾ? ನೀನು ನನಗೆ ಸಹಾಯ ಮಾಡಲಿ ಅಂತ ನಮ್ಮ ಮನೆಗೆ ನಿನ್ನ ನಾನು ಕರ್ಕೊಂಡು ಬಂದಿದ್ದು. ಆದ್ರೆ ನೀನು ಬೆಳ್ಳಿ ಇಬ್ರು ಸೇರಿ ಸಂಚು ಮಾಡಿ ನನ್ನ ಮಗನ ಕೊಂದಿದ್ದೀರಾ? ಇಲ್ಲಮ್ಮ, ನಾನು ನಿಮ್ಮ ಮಗನ ಕೊಂದಿಲ್ಲ. ಸುಳ್ಳು ಹೇಳ್ಬೇಡ ಅಂಜಲಿ. ನೀನು ಬೆಳ್ಳಿ ಇಬ್ರು ಕಣ್ಸಣ್ಣೆ ಮಾಡ್ಕೊಂಡು ಮಾತಾಡಿದ್ನ ನಾನು ನೋಡ್ದೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯಾ? ನೀನು ಸತ್ಯ ಹೇಳಿದ್ರೆ ಗೆದ್ದೆ, ಇಲ್ಲ ಅಂದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ ಅಮ್ಮ. ಶರ್ಮಿಳಕ್ಕ ಬಂದು ನನ್ನ ಕರೀದೆ ಹೋಗಿದ್ರು, ನಾನು ಬಂದು ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತಲೇ ಇದ್ದೆ. ಸತ್ಯ ಹೇಳ್ತಿದ್ದೀನಮ್ಮ, ಬೈರಣ್ಣನ ಸಾವುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆದರೆ 2 ದಿನದ ಹಿಂದೆ ಒಂದು ಘಟನೆ ನಡೀತು. ಅದೇನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅವತ್ತು ಬೈರಣ್ಣ ಅವ್ರ ರೂಮಲ್ಲಿದ್ರು. ಏನ್ ಮಾಡ್ತಿದ್ದೀರಾ ನೀವು? ನನ್ನ ಕೆಡ್ಸಕ್ ಬಂದ್ರು. ಎಂತ ಕೆಲಸ ಮಾಡಿದೆ ನೀನು? ನೀನ್ ಯಾಕೆ ನನ್ನ ಹತ್ರ ಈ ವಿಷಯ ಹೇಳಿಲ್ಲ? ಬೆಳ್ಳಿನೇ ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿದ್ರು. ಅದು ಅಲ್ಲದೆ ಬೈರಣ್ಣ ನಿಮ್ಮ ಮಗ. ಬೆಳ್ಳಿ, ಅತ್ತೆ, 2 ದಿನಕ್ಕೆ ಮುಂಚೆ ಬೈರ ಅಂಜಲಿ ಜೊತೆ ಅಸಭ್ಯವಾಗಿ ನಡ್ಕೊಂಡಂತೆ, ಹೌದಾ? ನೀನ್ ಅದಕ್ಕೆ ಬುದ್ಧಿ ಹೇಳಿದಂತೆ ನಿಜಾನಾ?
ಅವಳನ್ನೇನು ನೋಡ್ತಿದ್ಯಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಹೌದು ಅತ್ತೆ. ಇಂಥ ಒಂದು ಗಂಭೀರವಾದ ವಿಚಾರ ನಡೆದಿರ್ಬೇಕಾದ್ರೆ ನನಗೆ ಯಾಕೆ ಹೇಳಿಲ್ಲ ನೀನು? ಅತ್ತೆ, ಈ ವಿಷಯ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವು ಆಗತ್ತೆ ಅಂತ ಹೇಳಿಲ್ಲ. ಇಲ್ಲ, ಇದ್ರಲ್ಲಿ ಏನೋ ಮಸ್ಲತ್ ನಡೆದಿದೆ ಅಂತ ನನಗನ್ನಿಸ್ತಿದೆ. ಬೈರ ಅಂಜಲಿ ಜೊತೆ ಅಸಭ್ಯವಾಗಿ ನಡ್ಕೊಳ್ಳೋದಕ್ಕೂ ಅವನ ಸಾವಿಗೂ ಏನೋ ಕಾರಣ ಇದೆ. ಅದು ನಿನಗೆ ಚೆನ್ನಾಗಿ ಗೊತ್ತು, ನನಗೆ ಹೇಳು. ಕಾರಣ ಇಲ್ಲದೆ ಬೈರ ಸಾಯೋ ಅಂತವನಲ್ಲ. ಆದರೆ ನನಗೆ ಈಗ ಗೊತ್ತಾಯ್ತು ಅವನ ಸಾವಿಗೆ ಕಾರಣ ಏನು ಅಂತ. ನೀನು ಈ ವಿಷಯನ ಮುಂದಿಟ್ಕೊಂಡು ಹೆದರಿಸಿ ಅವನ ಸಾವಿಗೆ ನೀನೇ ಕಾರಣ ಆಗಿದೆಯಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನೀನೇನು ಮಾಡ್ದೆ ನಮ್ಮ ಬೈರ ಹೇಗೆ ಸಾಯ್ತಾನೆ? ಸುಮ್ಮನೆ ಸಾಯಕ್ಕೆ ಅವನಿಗೇನು ಹುಚ್ಚ? ಈ ಅಂಜಲಿ ವಿಷಯ ಇಟ್ಕೊಂಡು ನೀನು ಅವನನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿರೋದಂತೂ ಗ್ಯಾರಂಟಿ. ಇಲ್ಲ ಶರ್ಮಿಳಕ್ಕ, ಚಿಕ್ಕ ಮಾವನ ಹೆದರ್ಸಿ ನಾನು ಸಾಧಿಸೋದಾದ್ರೂ ಏನಿದೆ? ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಬಯಸ್ದೋಳು ನಾನು. ಅದಕ್ಕೆ ನೀವು ಇನ್ಮೇಲಿಂದ ಕುಡಿಯೋದನ್ನ ಬಿಡಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದೆ. ಅದಕ್ಕೆ ಅವ್ರ ಅತ್ತೆ ಮೇಲೆ ಆಣೆ ಮಾಡಿ ಇನ್ಮೇಲಿಂದ ಕುಡಿಯೋದಿಲ್ಲ ಅಂತ ಹೇಳಿದ್ರಲ್ಲ. ಓ, ಇದಕ್ಕೂ ಕಾರಣ ತಾವೇನು? ಹೆತ್ತ ತಾಯಿಯಾಗಿ ನಾನು ಎಷ್ಟೋ ಸಲ ಪ್ರಯತ್ನ ಮಾಡಿದ್ದೀನಿ ಅವ್ನು ಕುಡಿಯೋದನ್ನ ಬಿಡಿಸೋದಕ್ಕೆ. ಅವ್ನು ಬಿಡ್ಲಿಲ್ಲ. ಈಗ ನೀನು ಹೇಳ್ಬಿಟ್ರೆ ಅವ್ನು ಬಿಟ್ಬಿಡ್ತಾನಾ? ಅಷ್ಟಕ್ಕೂ ನಮ್ಮ ಬೈರಂಗೆ ನಿನ್ ಕಂಡ್ರನೇ ಆಗ್ತಿರ್ಲಿಲ್ಲ. ಹಾವು ಮೆಟ್ಟು ಅಂತಾರ ಆಡ್ತಿದ್ದ. ಅಂಥದ್ರಲ್ಲಿ ನೀನ್ ಹೇಳ್ದೆ ಅಂತ ಅವ್ನು ಕುಡಿಯೋದ್ ಬಿಟ್ನಾ? ಇದನ್ನ ನಾವು ನಂಬೇಕಾ? ಸರಿಯಾಗಿ ಹೇಳ್ದೆ ಶರ್ಮಿಳಾ. ಅಂಜಲಿ ವಿಷಯನ ಎಲ್ಲರ ಹತ್ರನೂ ಹೇಳ್ತೀನಿ ಅಂತ ಅವನಿಗೆ ಹೆದರ್ಸಿದ್ಯಾ ನೀನು? ಇಲ್ಲ ಅತ್ತೆ, ಇವಳ ವಿಷಯ ಇಟ್ಕೊಂಡಾದ್ರೂ ಚಿಕ್ಕ ಮಾವ ಕುಡಿಯೋದನ್ನ ಬಿಡ್ಸೋಣ ಅನ್ಕೊಂಡೆ. ಇದ್ರಲ್ಲಿ ತಪ್ಪೇನಿದೆ? ಅಂಜಲಿ ವಿಷಯನ ಮುಂದಿಟ್ಕೊಂಡು ಭೈರ ಕುಡಿಯೋದನ್ನ ನಿಲ್ಸಿದೀಯಾ. ಹಾಗೆ ಅವನಿಗೆ ಬೇರೆ ಇನ್ನೇನೋ ಮಾಡಕ್ಕೂ ಹೇಳಿರ್ತೀಯ. ಅದನ್ನ ಅವನು ಮಾಡ್ಲಾರ್ದೆ ನೇಣಿಗೆ ಶರಣಾಗಿರ್ತಾನೆ. ಇಲ್ಲ ಅತ್ತೆ, ಚಿಕ್ಕ ಮಾಮಗೆ ಬೆದರಿಕೆ ಹಾಕೋ ಅಗತ್ಯ ನನಗೇನಿತ್ತು? ಅದ್ ನಮಗೇನ್ ಗೊತ್ತು? ರಾತ್ರಿ ಬೈರನ್ ರೂಮಲ್ಲಿ ಷಣ್ಮುಗ ಇದ್ನಂತೆ. ಷಣ್ಮುಗನ ನಾವು ಮಹಾಸಾಚ ಅನ್ಕೊಂಡಿದ್ವಿ. ಆದ್ರೆ ಅವನು ಬೈರನ್ ಜೊತೆ ಸೇರ್ಕೊಂಡು ಕಂಠ ಪೂರ್ತಿ ಕುಡ್ದಿದ್ದಾನೆ. ಯಾವತ್ತೂ ಇಲ್ದೇ ಇದ್ದ ಷಣ್ಮುಗ ನಿನ್ನ ಬೈರನ್ ರೂಮಲ್ಲಿ ಯಾಕೆ ಕೂತ್ಕೊಂಡು ಕುಡಿಬೇಕಿತ್ತು? ಇದ್ರ ಹಿಂದೆ ಏನೋ ಕಾರಣ ಇದೆ ಅಂತ ತಾನೆ? ಯಾವುದೋ ವಿಷಯನ ಷಣ್ಮುಗನಿಗೆ ಹೇಳಿ ಬೈರನ್ ಹತ್ರ ಮಾತಾಡಕ್ ಕಳ್ಸಿರ್ತಾಳೆ. ಆ ಮಾತುಕತೆ ಆಡುವಾಗ ಇಬ್ಬರ ಮಧ್ಯೆ ಜಗಳ ಆಗಿ ಬೈರ ಹೆದರ್ಕೊಂಡು ಹೋಗಿ ನೇಣು ಹಾಕೊಂಡಿರ್ತಾನೆ. ಇಲ್ಲ ಅತ್ತೆ, ನೀವು ಹೇಳ್ತಿರೋದು ಯಾವುದು ಸತ್ಯ ಅಲ್ಲ. ನಾನು ಷಣ್ಮುಗ ನನಗೆ ಯಾವ ವಿಷಯನೂ ಹೇಳ್ಕೊಟ್ಟು ಚಿಕ್ಕಮ್ಮನ ಹತ್ರ ಮಾತಾಡಿ ಅಂತ ಹೇಳಿರ್ಲಿಲ್ಲ. ನಿಜ ಹೇಳಬೇಕು ಅಂದರೆ ಈ ಅಂಜಲಿ ವಿಷಯನ ನಾನು ಷಣ್ಮುಗ ನನಗೆ ಹೇಳಲೇ ಇಲ್ಲ. ಏನಮ್ಮ ನೀವು? ಅದಕ್ಕೆ ಇರೋ ವಿಷಯ ಹಾಗೆ ಹೇಳ್ತಿದ್ದಾರೆ. ನೀವು ಆದ್ಮೇಲೆ ಸುಮ್ಮನೆ ಆರೋಪ ಹೊರಿಸಿ ಯಾಕೆ ಅವ್ರು ಟಾರ್ಚರ್ ಕೊಡ್ತಾ ಇದ್ದೀರಾ? ನನಗೂ ಈ ವಿಷಯ ಈಗಲೇ ಗೊತ್ತಾಗಿದ್ದು. ಇನ್ನು ಷಣ್ಮುಗಣ್ಣಂಗೆ ಈ ವಿಷಯ ಗೊತ್ತಿರೋಕೆ ಹೇಗೆ ಸಾಧ್ಯ? ನೀನು ಸುಮ್ಮನೆ ಇರೋ ಐಶು. ಯಾವುದೇ ಆಧಾರ ಇಲ್ಲದೆ ನಾನು ಮಾತಾಡೋಳಲ್ಲ. ಹಾ ಅಣ್ಣ, ಸರಿ ಅಣ್ಣ, ಈಗಲೇ ಹೊರಡ್ತೀವಿ. ಅಮ್ಮ, ಅಣ್ಣ ಫೋನ್ ಮಾಡಿದ್ದ, ನಾವಿವಾಗಲೇ ಹೊರಡ್ಬೇಕಂತೆ. ಸರಿ, ಈಗ ಆಗ್ಬೇಕಾಗಿರೋ ಕೆಲಸನ ಮಾಡೋಣ. ಬೆಳ್ಳಿ, ನೀನು ಷಣ್ಮುಗ ಇಬ್ರು ಸೇರಿ ಏನೋ ಸಂಚು ಮಾಡಿ ಬೈರನ್ನ ಕೊಂದಿದ್ದೀರಾ. ಆ ವಿಷಯ ಏನು ಅಂತ ನನಗೆ ಗೊತ್ತಾಗಬೇಕು. ಶರ್ಮಿಳಾ,